ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಬಿ ನ್ಯೂಸ್ನ ದಿನಕ್ಕೊಂದು ಸುದ್ದಿಯಲ್ಲಿ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಕಲಬುರಗಿ ಚಿಂಚೋಳಿಯ ತಾಲೂಕಿನ ಮರಪಳ್ಳಿ ಗ್ರಾಮದಲ್ಲಿ ಶ್ರೀ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಯಿತು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಹಾಗೂ ತೆಲಂಗಾಣ, ಮಹಾರಾಷ್ಟ್ರ ಅಪಾರ ಭಕ್ತರು ಕೂಡ ಭಾಗವಹಿಸಿ ದರ್ಶನವನ್ನ ಪಡೆದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪ್ರಭು ಗಂಗ್ನೂರ್, ಭಕ್ತರಿಗೆ ಭಕ್ತಿಯಿಂದ ಬೇಡಿದ್ರೆ ವರ ಕೊಡುವ ದೇವರಾಗಿದ್ದಾರೆ ಅಂತ ಹೇಳಿದರು. ಇನ್ನು ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಆನಂದರಾವ್ ತಡ್ಕಲ್, ಉಪಾಧ್ಯಕ್ಷರಾದ ಚಂದ್ರಶಾ ನಾಟಿಕರ್, ಕಾರ್ಯದರ್ಶಿ ಪರ್ವತ್ ಕುಮಾರ್ ಶಂಕರ್, ಶ್ರೀಕಾಂತ್ ದೇವಗಿರಿ, ಉಮೇಶ್ ಪೂಜಾರಿ, ಯಲಾಲಿಂಗ್ ಕಾಡ್ವಾನ್, ದೇವಸ್ಥಾನದ ಪೂಜಾರಿ ಶಿವಾನಂದಡ್ಕಿ, ದೇವಸ್ಥಾನದ ಸರ್ವ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಚಿಂಚೋಳಿಯಿಂದ ಗೌತಮ್ ವರದಿ. ಪ್ರತಿ ವರ್ಷ ಅಂತೂ ಈ ವರ್ಷ ಕೂಡ ನಮ್ಮೂರಿನ ಆರಾಧ್ಯ ದೇವ ಶ್ರೀ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ಜರುಗುತ್ತಿದೆ. ಇದು ಸಂದೇಶ ಏನಪ್ಪ ಅಂದರೆ ಪ್ರತಿ ವರ್ಷವೂ ಹೊಸ ವರ್ಷವನ್ನು ನಾವು ಸಂಭ್ರಮದಿಂದ ಬರಮಾಡಿಕೊಂಡು ಜಾತ್ರೆಯನ್ನು ಮಾಡ್ತೇವೆ, ನೆರವೇರಿಸ್ತೇವೆ. ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಜಾತ್ರೆ ಆಗುತ್ತೆ. ಈ ವರ್ಷ ಕೂಡ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತಿದೆ. ಈ ಮುತ್ತಿನ ಪವಾಡ ಏನಂದರೆ ಇಲ್ಲಿ ಭಕ್ತಿಯಿಂದ ಏನೇ ಕೇಳ್ಕೊಳ್ಳಿ, ಅದು ಒಂದು ಮುಡಿ ಕಟ್ಟು ಹೋದ್ರೆ ಅಂತ ತಿಳ್ಕೊಳ್ಳಿ, ಒಂದು ವರ್ಷ ಒಳಗೆ ಅದು ಉಳಿಯುತ್ತೆ. ಅದು ಮತ್ತೆ ಒಂದು ವರ್ಷ ಒಳಗೆ ಬಂದು ಅದು ಹರಕೆ. ಸರ್, ಈ ಜಾತ್ರೆ ವಿಶೇಷ ಏನಂದರೆ ಇದು ಭಾಳ ಪ್ರಸಿದ್ಧವಾದಂಥ ನಾಗಲಿಂಗೇಶ್ವರ ಜಾತ್ರೆ. ಸುಮಾರು ಆಂಧ್ರ, ಮಹಾರಾಷ್ಟ್ರ, ನೆರೆಹೊಳೆ ಎಲ್ಲ ತಾಲೂಕಿನಿಂದ ಏನಪ್ಪ ಜನ ಬಂದು ಸೇರ್ತಾರೆ. ಯಾಕಂದರೆ ಪ್ರತಿ ವರ್ಷ ಯುಗಾದಿ ಆಗುವಂಥ ಈ ಜಾತ್ರೆ ಇದೊಂದು ಭವ್ಯ ರೀತಿಯಲ್ಲಿ ಜರುಗುವಂಥ ಭಜನೆ ಕಾರ್ಯಕ್ರಮದಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಗುಲ್ಬರ್ಗದಿಂದ ಏನಪ್ಪ ಅಂದರೆ ಇವರು ನಾದ ಮೆಲೋಡಿ ಸಂಗೀತ ಕಾರ್ಯಕ್ರಮಗಳು ಸದ್ಯ ಬರ್ತಾ ಇದ್ದಾರೆ. ಸೊ ಹೀಗೆ ಸಂಗೀತ ಕಾರ್ಯಕ್ರಮಗಳು ಜನರಿಗೆ ಏನಪ್ಪ ಅಂದರೆ ಸಂತೋಷ ಕೊಡುವಂಥ ಎಲ್ಲ ಕಾರ್ಯಕ್ರಮಗಳು ಜಾತ್ರೆ